ಸುಂದ್ರಿ ಓ ಬಾ. ಹ್ಞೂ ಬಂದ್ಲಂಗ ಅರ್ಗ್ಯಾನೈತಿ. ನಾನು ಹೊಲಕ್ಕೆ ಹೊಕ್ಕನ. ಹಾಂ ಹೊಲದಾಗ ಕಳೆ ತೆಗಿಯೋದೈತಿ. ಮನ್ಯಾಗ ಕುಂತಾರ ಏನು ಮಾಡ್ತಿ? ಬರೀ ನೋಡ್ರಿ ಯಾವಾಗ ನೋಡ್ತೀವಿ ಅಪ್ಪರ 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 ಹರ್ಕೋದಾಗ ಇರ್ತಿ. ಎಂಥ ಕೊಳಕನ್ನಾರ ಮದುವೆ ಆದ್ನೀವು ಯಾರಿಗೆ ಗೊತ್ತು. ಒಂದು ನೆಟ್ಟಗೆ ಜೀವನ ಇಲ್ಲ, ಬಾಳ ಇಲ್ಲ. ನಾ ಕೊಳಕದಾನೆ ಚಂದನ ನೋಡಿ ಮದುವೆ ಆಗ್ಬೇಕಲ್ಲ, ಮತ್ತು ನನ್ನ ಯಾಕಾದಿ ಕುಣ್ಕೊಂತ. ನಮ್ಮಪ್ಪ ಕುಡುಕ ಮತ್ತು ಅವನ ತಿಂಡಿಗೆ ಅವ್ನು ಕುಡಿಯಾಕ ರೊಕ್ಕ ಬೇಕಾಗಿ ನಾನು ತಂದಿತ್ತ ಏನಂತ ಹಂದಿ ಅಂತ ಅವ್ನು ಗಂಟು ಹಾಕಿರ. ಗಂಡದ ಹಂದಿ ಅಂತ ಅಂತೇನ ತೆಗೆದೊಂದು ಕೊಡ್ತಾನೆ. ಕೊಟ್ಟನೆ ಅಂದ್ರೆ ಎಲ್ಲಿ ಹೋಗಿ ನೋಡಿ. ಕೊಡುವಂತೆ ನಡಿ, ನನಗೆ ಗೊತ್ತೈತೆ. ತಿರುಗಿಸಿ ನಾ ಕೊಟ್ಟನೆ ನಿನ್ನ ಕೆಮ್ಮತ್ತು ಉಳಿದಿಲ್ಲ. ನನ್ನ ಗೆಳತಿ ಬಂದಾಳು, ನಡಿ ಮೊದಲು. ಅದು ಭಾಳ ಆಗತ್ತದ ಕಪ್ನಿಂದ. ಏನ ಆರಾಮದೇನ? ಆರಾಮದಾನ. ನೀ ಆರಾಮದೇನ? ಹ್ಞೂ ನಾನು ಆರಾಮದೇನ. ಏಯ್ ನನ್ನ ಹೊಳ್ಳಿ ಎನ್ನ ಅಂತ ಕರಿಬೇಡ. ನಾನು ನಿಂಗೆ ಎನ್ನ ನಂಗೆ ಅನ್ನಿಸ್ತನ್ನ ದೋಸ್ತ್ ಇದ್ದಂಗೆ ಅದನ. ನನ್ನ ಹೆಸರು ಹಿಡಿದು ಕರಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಅಂತೇನೆ. ಆ ಜಾಗ ಆಕತ್ ನೋಡ್ಲೇನೆ. ಸಂಜೆ ಆತ. ಏನು ನೀನು ಬರಲಿಲ್ಲ, ನಾನು ಬರೋಕ್ಕಾಗಲಿಲ್ಲ. ಸಂಜೆ ಆತು ನೋಡು. ಮಸೂತಿ ಒಂದು ಇಲ್ಲೇ ಬಾಜುಕಾಗೈತಲ್ಲ, ಮುಲ್ಲ ಹೋದ್ರತನ. ಲೇ ನಾನು ನೀನು ಕರೆಸಿದ್ದೆ ಬೇರೆ ಉದ್ದೇಶಕ್ಕೆ. ಅಲ್ಲಿ ಆ ಮನೆಯ ಹೆಂಡತಿ ಜೋಡಿ ಚಂದಾಗಿ ಉಳಿದು ಬಿಟ್ಟಲ್ಲ. ನಮ್ಮ ಮನೆಗೆ ಈ ಕಡೆ ಸೊಳೆನವಲ್ಲ. ಏನು ಮಾಡೋನು? ಅವನಿಲ್ಲ ಅಂದ್ರೆ ನನ್ನ ಜೊತೆ ಇರಬೇಕು. ಇಲ್ಲ ಅವ್ನು ಹೆಂಡತಿ ಬಿಡಬೇಕು. ಏನು ಮಾಡೋದು ನಂಗೆ ತಿಳಿವಾತ. ಏನು ಮಾಡ್ತಿ? ನಾ ಹೇಳ್ದಂಗೆ ಮಾಡು, ಬರಬ್ಬರ ಆಕೈತಿ. ನಿಂಗೆ ಹೇಳಿದ್ನಲ್ಲ ನಾ ಫೋನ್ಯಾಗ, ಹಂಗೆ ಮಾಡು. ಮತ್ತು ಅಲ್ಲೇ ಹಿಡ್ದಿನ ನಿನ್ನನ್ನು ನಿನ್ನ ಜೊತೆ ಇದ್ದ, ನಿನ್ನ ಜೊತೆ ಮಾತಾಡಿ ನಿನ್ನ ಜೊತೆ ಇದ್ದವ ಈಗ ಹೆಂಡ್ತಿ ಬಂದ್ಲು ಅಂತೇಳಿ ಅಕ್ಕಿ ಏನು ಡಿಂಗ್ಡಂಗಾಗಿ ಹೇಳ್ಬಿಡಿ ಹೆಂಡ್ತಿ. ನಿನಗತ್ತೆ ಜುಟ್ಲ ಹಾಕೊಳ್ಳೋದೇನೋ, ಮಸ್ತ್ ಮಸ್ತ್ ಸೀರೆ ಉಡ್ದೇನೋ. ಅಯ್ಯೋ ಅಯ್ಯೋ ನಾವು ಅವ್ರ ಮನೆ ಬಾಜುಕೋದವ್ಲಿ ಈಗ. ಅಯ್ಯೋ ಅಯ್ಯೋ ಒಂದೊಂದು ದೊಡ್ಡ ನಕ್ಲೇಸ್ ಹಾಕೊಂಬಂದಳು ಮನೆ. ಅವ್ರು ತಮ್ಮ ಕರ್ಕೊಂಬಂದು ಕಾಣ್ತದ್ದು ಕಾರ್ ಕಡೆ ಬಂತು. ಅಂಥದ್ದೈತೆ ಅಂದ್ರೆ ದೊಡ್ಡ ನಕ್ಲೇಸ್ ದೊಡ್ಡದಿರ್ಬೇಕು. ಏನು ನೀವು ಮಾಡಿಸ್ಕೊಟ್ಟಾರಂತ ಗೊತ್ತಿಲ್ಲ, ಏನು ಅವ್ರ ತವ್ರ ಮನೆಯಾರು ಮಾಡಿಸ್ಕೊಟ್ಟಾರಂತ ಗೊತ್ತಿಲ್ಲ. ಅಷ್ಟು ದೊಡ್ಡ ನಕ್ಲೇಸ್ ಐತೆ. ಅದನ್ನು ಹಾಕೊಂಡು ಬಂದ್ಲು. ಮತ್ತು ದೊಡ್ಡ ದೊಡ್ಡ ಜುಮ್ಕಿ ಹಾಕ್ಕೊಂಡಾಳ. ಕೈಯಾಗ ಚೀಲ, ಗಟ್ಟು ಚೀಲ, ರೇಷ್ಮೆ ಸೀರೆ ಉಟ್ಕೊಂಡಾಳ. ಹಂಗೆ ಏನು ಜಗ್ಮಗ್ ಜಗ್ಮಗ್ ಬಂದ್ಲು. ಹಂಗೆ ಕಾರಣೆಯಿಂದ ಹೇಳಿದ್ರೆ ಮಹಾರಾಣಿ ಹಿಡಿಬೇಕು ಹಂಗದ. ಕರ್ಗದ ಕರೆ ನೋಡಕ್ಕೆ ಮುಖದಾಗ ಕಳಿ ಭಾಳ ಐತಿ. ಅಷ್ಟು ಚಂದ ಕಾಣಕತ್ತಿದ್ಲು ನೋಡು. ಮತ್ತು ಹೆಂಡ್ತಿಂದ ಅಟ್ಟು ಬರಾಕತ್ತೈತೆ ಅಂದಮೇಲೆ ಅವನು ಸುಮ್ಮನೆ ಇರ್ತಾನೆ. ಅವ ಯಾಕೆ ನೀನು ಅಂತೇಳಿ ಬಂದಾನ ಅಲ್ಲ. ಏನು ಮಾಡೋದೀಗ? ಹೋಗು ನನಗೆ ಅಲ್ಲೇ. ಒಟ್ನಾಗ ಅವ್ನು ನಾನು ಹೇಳ್ದಂಗೆ ಕೇಳ್ಬೇಕು, ನಮ್ಮ ಮನೆಗೆ ಬರಬೇಕು. ಒಟ್ನಾಗ ಕೈಯಾಗ ರೊಕ್ಕ ಅವ್ನು ದುಡ್ದಿದ್ದೆಲ್ಲ ನನ್ನ ಕೈಯಾಗಿರ್ಬೇಕು. ರಪ್ಪನ ಕೈಯಾಗ ಹೋಗ್ಬಾರ್ದು, ಅವ್ನ ಹೆಂಡತಿ ಕೈಯಾಗ ಹೋಗ್ಬಾರ್ದು. ಹೆಂಡತಿ ಮಾತಂತ ಕೇಳಬಾರ್ದ, ಹೆಂಡತಿಗೆ ಸೇರಬಾರ್ದ. ಆಕೆ ಜೊತೆ ಜೀವನನ ಮಾಡಬಾರ್ದವ. ಆಕೆ ಅವ್ನ ಮಕ್ಕಳು ಆಗ್ಬಾರ್ದು. ಆತ ನಡಿ ಅಷ್ಟೇ ಹೋಗೋನು. ಈ ಥರ ಎಲ್ಲ ಮೊದಲು ನಡೀತಿದ್ವಲ್ಲ, ಅದು ಅವ್ರ ಜೀವನದಲ್ಲಿ ಆ ಥರ ಮಾಡಿದ್ರು. ಅವ್ರಿಗೆ ಇನ್ನೂ ಮಾಡ್ತಾನೆ ಇದ್ದಾರೆ ಪಾಪ. ಅವ್ರಿಗೆ ಅವರು ಕಂಡ್ರೆ ಹೊಟ್ಟಿ ಉರಿ ಅಷ್ಟು ಯಾಕನೋ ಹಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ನಿಮ್ಗೆ ಇದ್ರ ಮೂಲಕ ತೋರ್ಸಾಕತ್ತೀನಿ. ಅವ್ರಿಗೆ ಹಂಗೆ ಆಗಿತ್ತು ಅಂತ ಹೇಳಿದ್ದಕ್ಕೆ ತೋರ್ಸಾತೀನಿ. ಇದೇನು ಬೇಕಂತ ಅಲ್ಲ. ನಡಿ ಮೊದಲು ಹೋಗು, ನಡಿಲಿ. ಎಷ್ಟು ರೊಕ್ಕ ಹೋಗ್ಲಿ ಅವ್ರು. ಅಲ್ಲ, ನಾನು ಈಕೆ ಜೊತೆ ಜೀವನಾನ ಮಾಡಾಕತ್ತೀನಿ. ಈಗ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಚಂದ ಹೊಂಟೀವಿ. ಯಾಕೆ ಈಕೆಗೆ ಇನ್ನೂ ಮಕ್ಕಳಾಗವಲ್ಲು? ಎಲ್ಲಾರ ಏನು ದೇವ್ರದೈತೋ ಏನು? ಈಕೆಗೆ ಮಕ್ಕಳಾಗ್ದಂಗೆ ಏನರ ತೊಂದರೆ ಐತೋ? ನನಗೇನರ ತೊಂದರೆ ಐತೇನ? ಮತ್ತು ಹೋಗಿ ಚೆಕ್ಕರ ಮಾಡಿಸ್ಕೊಂಬರೋಣ. ಅಲ್ಲ, ನಮ್ಮ ಮಗು ನೋಡ್ರಿ ಈಕೆಗೆ ಮಾತಿಗೆ ಬಂಜಿ ಬಂಜಿ ಅಂತಾಳೆ. ನಮ್ಮ ತಮ್ಮನ ಹೆಂಡ್ರ ದಿನದಾಗ ಬಿದ್ದೈತೇನೋ, ಏನು ಮಾಡೈತೋ ಒಟ್ಟು ಗೊತ್ತಿಲ್ಲ. ಹೋಯ್ತು ಅವ್ರ ಮನ್ಯಾಗ ಕುಂತಾಳೆ. ಗಂಡಂತೂ ದುಬೈಗೆ ಹೋದಂತೇಳಿ ಹೋಗಿ ತವ್ರ ಮನ್ಯಾಗ ಉಳಿದ್ಬಿಟ್ಲಕ್ಕಿ. ಇಲ್ಲಿ ನಾನು ಹೆಂಡ್ತಿ ಅಲ್ಲಿದ್ಲಂತೇಳಿ ಇಲ್ಲಿ ಕಿಟಿ ಕಿಟಿ ಬ್ಯಾಡ ಅಂತೇಳಿ ಹೋಗಿ ಬಿಟ್ಲಕ್ಕಿ. ಈಗ ಏನು ಮಾಡೋದು? ಈಕೆ ನಿನ್ಗೆ ಹೆಂಗೆ ಹೇಳಿ ಕರ್ಕೊಂಡು ಹೋಗೋದು? ಈಕೆ ಮನಸ್ಸಿಗೆ ನೋವು ಆಗದಂಗೆ ಕರ್ಕೊಂಡು ಹೋಗ್ಬೇಕಲ್ಲ. ದವಾಖಾನಿಗಂದ್ರೂ ರಗಡು ರೊಕ್ಕ ಬೇಕು. ನನಗೆ ಈಗ ಸಾಕಷ್ಟು ಹತ್ಯಾವ ರೊಕ್ಕ. ಮತ್ತು ಈಗ ಈಕೆಗೆ ಅಂದ್ರೆ ಏನು ಮಾಡೋದು? ಅಲ್ಲ, ಯಾಕೆ ಮಕ್ಳು ಆಗತ್ತಿರ್ಬಾರ್ದು? ಆಗಬಾರ್ದು ನನಗೆ. ರೀ ಬಾ ಲಕ್ಷ್ಮಿ. ಅಲ್ಲ, ಇಲ್ಲಿ ಆರಾಮಾದ್ಮೇಲೆ ಇಲ್ಲಿ ಯಾಕೆ ಅಜ್ಜಿ ರೂಮ್ನಾಗ ಬಂದು ಕುಂತೀರಿ? ಅದು ಅಜ್ಜಿ ಊರಿಗೆ ಹೋಗ್ಯಾಳಲ್ಲ ಈಗ. ಆಕೆ ತವ್ರ ಮನೆಗೆ ಹೋಗಿದ್ದಾಳ. ಒಂದು 2 ತಿಂಗಳು ಏನೋ ಆ ತವ್ರ ಮನೆಯಾಗ ಯಾರ್ದೋ ಬಾಕಿದೆ. ಅವ್ರ ರಿಲೇಷನ್ದಾಗ ಯಾರ್ದೋ ಕೈ ಮುರಿದೈತಂತ. ನೀ ಬರೋಕ್ಕೆ ಹೋಗಿದ್ಲಕ್ಕಿ. ಅದಕ್ಕೆ ಈಕಿನೂ ಅಲ್ಲೇ ಹೋಗ್ಕ ನಂಗೆ ಜಾಗ ಬದಲಿ ಆದಂಗೆ ಆಕೈತಂತೆ ಹೋದ್ಲ. ಒಂದು 2-3 ತಿಂಗಳು ಇದ್ದ ಬರ್ತಾನಂತ ಹೋಗಿದ್ದ. ಇದು ಬರವಾಳ್ ಬಿಡ. ತಲ್ಲೆಟ್ ಇದ್ದ ಕಾಲ ಕಳೀದಿ ವಯಸ್ಸಾದ್ಮೇಲೆ ಮತ್ತೇನು ಮಾಡ್ತಾಳೆ? ಅದಕ್ಕೆ ಹೋಗಿದ್ಲ. ನನಗರ ಇಲ್ಲಿ ಗಾಳಿ ಚಂದ ಬರ್ತೈತಿ ಕಿಟಕಿ. ನನಗೆ ಇದೇ ರೂಮ್ ಬೇಕು ಅನ್ಸಕತ್ತೈತಿ. ಆಕೆ ನೋಡ್ರಿ ಬಿಡಕ್ಕವ ಅಲ್ಲ ಅನ್ನತ್ತಾಳೆ. ಇರುವಾಳ ಮತ್ತು ಇರುತನ ಇಲ್ಲೇ ಇರುವಾಳ. ನಾನು ಆಕಿಲ್ದೆ ಇದ್ದಾಗ ಇಲ್ಲಿ ಇರ್ತೀನಿ. ಅದಕ್ಕೆ ಇಲ್ಲೇ ಕುಂತಿದ್ನಿ. ಕಿಟಕಿಯಾಗ ಗಾಳಿ ಚಂದ ಬರ್ತೈತಿ ಇಲ್ಲಿ ತಣ್ಣಗೆ. ಇಲ್ಲಿ ಆಕೆಗೆ ವಯಸ್ಸಾಗಿದೆ ಅಂತೇಳಿ ಈ ಪೈಖಾನಿ ಬಚ್ಚಲ ಎಲ್ಲ ಇಲ್ಲೇ ಒಳಗೆ ಮಾಡ್ಯಾರಲ್ಲ, ಕದ ಐತಲ್ಲ ಇಲ್ಲಿ. ಹಾಗಾಗಿ ನನಗೆ ಇಲ್ಲೇ ಚಲೋ ಆಗಿಬಿಟ್ಟೈತೆ. ಅಲ್ಲಿ ಮ್ಯಾಲೆ ಹೋಗೋದಂದ್ರೆ ನಂಗೆ ಬೇಸರ. ಅರಿ ನಿಮ್ಮ ಮುಂದೆ ನಾ ಒಂದು ವಿಷಯ ಹೇಳ್ಬೇಕ್ರಿ. ಏನು ವಿಷಯ? ಅರಿ ಅದು ಅದು ಅವ್ವ ಫೋನ್ ಮಾಡಿದ್ಲ. ಅವ್ವ ಗುಡಿಗೆ ಹೋಗಿದ್ಲಂತ. ಅಲ್ಲಿ ಹಂಗೆ ಅಜ್ಜಾರನ್ನ ಕೇಳಿದಂತ. ಅಜ್ಜಾರನ್ನ ಕೇಳಿ ಮತ್ತು ಹಿಂಗೆ ನನ್ನ ಮಗಳಿಗೆ ಇನ್ನೂ ಮಕ್ಕಳಾಗಿಲ್ಲ. ಗಂಡ ಮನೆಗೆ ಹೋಗಿ ಹತ್ತತ್ರ 1 ವರ್ಷನ ಆಯಿತು.
ಅವ್ರ 2ನೇ ವಾರ್ಗಿತ್ತಿಗೆ ಮಗ ಕೂಸಾಗತೈತಿ. ಅದಕ್ಕೆ ಈಕಿಗೆ ಯಾಕೋ ಮಕ್ಳು ತಡ ಆಗ್ಯಾವು. ಅತ್ತಿ ನೋಡ್ರಿ ಕಿಟಿ ಕಿಟಿ ಹಿಂಗೆ ಇನ್ನೂ ಮಕ್ಳಾಗಿಲ್ಲ ಅನ್ನತ್ತಾರ. ಅದಕ್ಕೆ ಏನಾರ ತೊಂದರೆ ಐತನ ಅರ್ಚಕ್ರ ಅಂತ ಅವು ಕೇಳಂತ. ಅದಕ್ಕೆ ಅರ್ಚಕರು ಏನಂದ್ರಂತ? ಅದು 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 1 ತಿಂಗಳು ನಾನು ತಾಯಿದು ವ್ರತ ಮಾಡ್ಬೇಕಂತ. ಅದು ಅದು ವ್ರತ ಮಾಡಿದ್ರೆ ನಂಗೆ ಲಘು ಮಕ್ಳಾಕ್ಕವಂತ. ಏನು 1 ತಿಂಗಳು ವ್ರತನ? ಅದೇ ಎಂಥ ವ್ರತ, ಹೆಂಗೆ ಮಾಡೋದಂತ? ಇಲ್ಲೇ ರೀ ನಾವು ಹೋಗ್ತೇವಲ್ಲ ನಮ್ಮವ್ವ ಅಲ್ಲಿ ಉಡಿ ಹಾಕ್ತಾರಂತ. ಉಡಿ ಹಾಕಿದ ಕೂಳೆ ಅಂದ್ರೆ ನಾವು ಅದನ್ನು ಒಂದು ಕಾಯಿನ ಹಂಗೆ ಇಡಬೇಕಂತ ಕಟ್ಟಿ. ಒಂದು ಕಾಯಿನ ಅದನ್ನು ಅಲ್ಲಿ ಹಿಂಗೆ ಕುಂಭದ ಮೇಲೆ ಇಟ್ಟ ಪೂಜೆ ಮಾಡಬೇಕಂತ. ಪೂಜೆ ಮಾಡಿ ಬೆಳಿಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಪೈಲ ಎದ್ದು ಪೂಜೆ ಮಾಡಬೇಕಂತ. ಪೂಜೆ ಮಾಡಿ ಅದನ್ನು ನಾವು ಏನದು ಸೂರ್ಯೋದಯ ಅಂದರೆ ಬೆಳಗ್ಗೆ 4ಕ್ಕೆ ಎದ್ದು ಮನೆಯೆಲ್ಲ ಕಸ ಹೊಡೆದು ಒರೆಸಿ ಬಾಗಿಲೆಲ್ಲ ಕಸ ಹೊಡ್ಕೊಂಡು ಎಲ್ಲ ಮಾಡಿಕೊಂಡು ಸೂರ್ಯೋದಯ ಆಗೋಕ್ಕೆ ನಾವು ಪೂಜೆ ಮಾಡಿ ಬಿಡ್ಬೇಕು. ಪೂಜೆ ಮಾಡಿಬಿಟ್ಟು ಅಂದ್ರೆ ಈಗ ಈ ತಿಂಗಳು ಮಾಡಾಕತ್ತು ಮುಂದಿನ ತಿಂಗಳ ತನಕ ನಾವು ಮಾಡಿ ಮುಗಿಸಿದ ಅಂದ್ರೆ ಮುಂದಿನ ತಿಂಗಳಿಗೆ ಅಂದ್ರೆ ನೋಡ್ರಿ ಅದ್ರ ಮಹಿಮೆ ಅಂತಂದಾರ. ಒಂದು ಸಲ ಮಾಡಿ ನೋಡ್ತೇನೆ ರೀ. ಸುಳ್ಳು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಇದೊಂದು ತಿಂಗಳು ನೋಡೋಣಲ್ರಿ. ಅಲ್ಲ ಹಂಗಂತೀಯ? ನಾನು ಅದನ್ನೇ ಯೋಚನೆ ಮಾಡತ್ತೀನಿ ಈಗ. ಅದು ನಾವು ದವಾಖಾನೆಗೆ ಹೋಗಿ ಬಂದ್ರೆ ಆತು, ಚಲೋ ಡಾಕ್ಟ್ರ್ ಕಡೆ ತೋರಿಸಿರಾಯ್ತು ಅಂತ. ನಮಗೆ ಮದುವೆ ಆಗಿ ಭಾಳ ವರ್ಷ ಏನಾಗಿಲ್ಲ, 10 ವರ್ಷ ಗಂಟೆ ಏನಾಗಿಲ್ಲ ರೀ. ಈಗ ಮದುವೆ ಆಗೈತಿ ಮತ್ತು ಇಷ್ಟು ಲಘು ಮಕ್ಕಳು ಅಂತ ಅತ್ತಿ ಬಡ್ಕೊಳ್ಳೋದಕ್ಕೆ ನಾನು ಪೂಜೆ ಮಾಡಾಕತ್ತೀನಿ. ಇಷ್ಟು ಲಘು ದವಾಖಾನೆ ತೋರ್ಸೋರು ಡಾಕ್ಟ್ರು ನಗ್ತಾರೆ. ಅದಕ್ಕೆ ರೀ ನಮ್ಗೇನು 10 ವರ್ಷ ಆಯ್ತಾನ ಮದುವೆ ಆಗಿ? ಇಲ್ಲ, ಬರೀ 1 ವರ್ಷನೂ ಇನ್ನೂ ಮುಗ್ಯಾಕೆ ಬಂದೈತಿ. ಮಕ್ಕಳು ಅನ್ನೋಕ್ಕೆ ನಾವೇನು ತಾತಕ್ಲೆ ಹಂಗೆ ಮ್ಯಾಗಿಂದ ಉದುರ್ತಾವನ್ರಿ. ಅವು ದೇವರು ಕೊಡಬೇಕು, ಅನುಗ್ರಹ ಆಗಬೇಕು ದೇವ್ರದ್ದು. ನೀವು ಅತ್ತಿ ಮಾತು ಕೇಳ್ಕೊಂಡು ತಲೆಯಾಗದ ಬರಾಕತ್ತೈತಿ. ನಾನು ಪೂಜೆ ಮಾಡ್ತೇನೆ ರೀ. ಏನು ರೀ, ನಿಮಗೂ ಒಳ್ಳೇದಾಕತಿ, ಮನೆಗೂ ಒಳ್ಳೇದಾಕತಿ, ನನಗೂ ಒಳ್ಳೇದಾಕತಿ. ಏನಂತೀರಿ? ಆತಂಗಾರ. ಮತ್ತೀಗ ಉಡಿ ಹೆಂಗೆ ಹಾಕೊಂಬರೋದು? ರೀ ನಾನು ನೀವು ಗಾಡಿಗೆ ಹೋಗಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋಣ ನಡ್ರಿ. ಹಾಂ, ಎಂದು ಹೋಗೋಣ? ಮಂಗಳವಾರ ಮಂಗಳವಾರ ದಿನ ಹೋಗೋಣ್ರಿ. ಈಗ ಇವತ್ತು ಮಂಗಳವಾರ, ಇವತ್ತು ಮುಗ್ಯಾಕೆ ಬಂತ, ಶುಕ್ರವಾರ ಹೋಗೋಣ್ರಿ. ಆಯ್ತು. ನಂಗೊಂದು ಕಪ್ ಚಹಾ ಮಾಡ್ಕೊಂಬ, ತಲೆ ಭಾಳ ನೋಸಾಕತ್ತೈತಿ. ಯಾಕೋ ಗೊತ್ತಿಲ್ಲ, ಅದೇನಾಗಿತ್ತು ಗೊತ್ತಿಲ್ಲ, ಒಟ್ಟು ತಲೆ ದಿಮ್ಮಿ ಅನ್ನತ್ತತಿ ಇವತ್ತು. ಅದು ಇಟ್ಟೊತ್ತನೇ ಇರಲಿಲ್ಲ ಈಗ. ಹೌದಾ? ನಿಮಗೆ ಶುಂಠಿ ಹಸಿದು ಶುಂಠಿ ಜಜ್ಜಿ ಅದಕ್ಕೆ ಏಲಕ್ಕಿ ಬೆಲ್ಲ ಹಾಕ್ಕೊಂಡು ಚಾದು ತಪ್ಲ ಇರ್ತೈತಲ್ರಿ, ಆ ತಪ್ಲ ಹಾಕಿ ಚಂದ ನಮಗೆ ಕಳ 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 ಕುದಿಸಿ ತೊಗೊಂಡು ಬರ್ತೇನೆ ರೀ. ಮಸ್ತ್ ಆಕೈತಿ ಚಹಾ. ತೆಲ್ನು ಕಿತ್ತು ಹೊಡಕತ್ ನೋಡ್ರಿ. ಅಷ್ಟು ಮಾಡು. ಅಲ್ಲ ಈಗ ನೋಡ್ರಿ ಪೂಜೆ ಮಾಡ್ತಾನಂತಾಳೆ, ನಮ್ಮ ಮನ್ಯಾಗ ಒಪ್ಕೋಬೇಕಲ್ಲ ಇದಕ್ಕೆ. ಅವನ ಜೊತೆ ಒಂದು ಸಲ ನಾನು ಮಾತಾಡ್ತಂಗಪ್ಪ. ಅಲ್ಲಿ ಪಲ್ಯಕ್ಕೆ ಇನ್ನೊಂದಿಟ್ಟು ಖಾರ ಸುರಿಯಾಕಲ್ಲನ ಸಪ್ಪನ್ ಸಾರಿ ಐತಿ. ಏನು ಮಾಡ್ತಾವು ಪಲ್ಯನ? ಅದಕ್ಕೆ ನಾನು ಶೇಂಗಾ ಪುಡಿ ಹೆಚ್ಚಿದೆ ನಿಮ್ಗೆ ತಿನ್ರಿ. ಮತ್ತು ಇದು ಏನಕ್ರಿ ಹೊಲ್ದಾಗ ಗೊಂಜಾಳ ಒಂದು ಸ್ವಲ್ಪ ಆ ಕಡೆ ಹಾಕಿರ್ಲ? ಸುತ್ತು ಕಡೆ ದಂಡಿಗೆಲ್ಲ ಗೊಂಜಾಳ ಹಾಕೇನಿ. ನಡಕ್ಕೆ ಅಲ್ಲೊಂದು ಇಲ್ಲೊಂದು ಅವ್ರಿಗೆ ಬಳ್ಳಿ ಹೋಗುತ್ತೇನೆ. ಕಾಳು ಅವ್ರಿಗೆ ಬಳ್ಳಿ ಆತಂದ್ರೆ ಅವ್ರಿಕಾಯಿನೂ ಹಾಕಾವು. ಆ ಕಡೆ ಈ ಕಡೆ ದಂಡಿ ಮೂಲಿ ಸೌಂತಿಕಾಯಿ ಬಳ್ಳಿನೂ ಹಾಕೇನಿ. ಅಂದ್ರೆ ಮಂದಿಗೆ ಗೊತ್ತಾಗ್ಬಾರ್ದ. ಇಲ್ಲಾಂದ್ರೆ ನಾವು ಮನೆ ಕೆದು ಬಂದಾಗದು ಕೂಕೊಂಡು ಹೋಗ್ಬಿಡ್ತಾವ. ಅದದು ಹೊಲ್ದಾಗ ಹಾಕಿದೆಲ್ಲ ಮಂದಿ ಪಾಲ ಏನು ಮಾಡೋದು? ಇರೋದಿಲ್ಲ ಹೊಲ್ದಾಗ. ಸಿಕ್ಕಟ್ಟು ನಮ್ಮ ಕಣ್ಣಿಗೆ ಬಿದ್ದಟ್ಟು ನೋಡಿ ನಮಗೆ ಕಾಯಿಪಲ್ಯ ಅನ್ನೋದು. ಒಂದು ನಡಕ್ಕೆ ಆ ಕಡೆ ಈ ಕಡೆ ಎಲ್ಲ ಹಾಕೇನಂದ್ರಿ. ಈಗ ಗೊಂಜಾಳದಾಗ ಮುಚ್ಚುಕ್ಕೈತದು ಅವ್ರಿಕಾಯಿ ಮತ್ತು ಇದು ನಡಕ್ಕೊಂದು ಇದನ್ನು ಹಾಕ್ರಿ, ಕುಂಬಳ ಬಳ್ಳಿ. ನಡಕ್ಕೆ ಹಿಂಗೆ ತೆಲದಾಗ ಆಗಕತ್ತು ಅಂದ್ರೆ ಕುಂಬಳಕಾಯಿ ಯಾರ ಕಣ್ಣಿಗೂ ಕಾಣೋದಿಲ್ಲ. ಹಂಗೆ ಮಾಡ್ರಿ ಅಂದ್ರೆ ಅಟ್ ಕುಂಬಳಕಾಯಿ, ಸೌತೆಕಾಯಿ, ಅವ್ರಿಕಾಯಿ ಅದು ಅಂದ್ರೆ ಅಟ್ ಕಾಯಿಪಲ್ಲೆ ಇದಾಕೈತ್ರಿ. ಮತ್ತು ಇಲ್ಲಿ ಯಾರ ಒಂದೊಂದು ದೂರ ರೀ. ಮತ್ತು ಹಂತೇಲಿ ಹಚ್ಚಿರಿ, ಗುಂಪೆ ನೋಡಿದ್ರೆ ಗೊತ್ತಾಕೈತಿ. ಬದ್ನಿ ಗಿಡ ಹಚ್ಚಿರಿ. ಬದ್ನಿಕಾಯಿ ಹಾಕಾಕತ್ತು ಅಂದ್ರೆ ಯಾಕಂದ್ರೆ ಮನ್ಯಾಗ ಹಚ್ಚಾಕೆ ಬರ್ತೈತಿ. ಹಿತ್ಲಾಗ ಹಚ್ಚಿರಿ ಏನಾಕತ್ತನ ಅಲ್ಲೇ ಗೊಬ್ಬರ ಪಬ್ಬರ ಎಲ್ಲ ಚಲೋ ತಮಗೆ ಆಗೋದಿಲ್ಲ. ಹೊಲ್ದಾಗ ಗಳೆ ಹೊಡೆದ ಗೊಬ್ಬರ ಅದು ಇದು ಆಗಿರ್ತೈತಲ್ಲ, ಹಿಂಗಾಗಿ ಒಂದಿಟ್ಟು ಚಲೋ ಆಕೈತಿ. ಅದಕ್ಕೆ ನಡಕ್ಕೆ ಹಂಗೆ ಒಂದೊಂದು ಮಾಡಿರಿ ನೋಡು. ಅದೆಲ್ಲ ಆತಂದ್ರೆ ಚಲೋ ಆಕೈತಿ. ಬದ್ನಿಕಾಯಿ ಎಣ್ಗಾಯಿ ಮಾಡಾಕ ಚಲೋ ಆಕಾವು. ಅದಕ್ಕೆ ಸೊಸಿ ಮನೆಗಟ್ಟು ಹೋಗಿ ಬರ್ಬೇಕ್ರಿ. ಹೋಗೇನೇ ಇಲ್ಲ, ಭಾಳ ದಿವಸ ಆತು. ಅಲ್ಲ ಅವ ಫೋನ್ ಹಚ್ಚಿದ್ದನ ಅಜಯ? ಇವನ ಫೋನಿಗೇನ ಹಚ್ಚಿದ್ದ. ಹಚ್ಚಿದ್ದ ನನಗೆ ಜೀವ ನೆನ್ಸಾಕತ್ತಿತ್ತು. ಒಂದಿಟ್ಟು ಮಾತಾಡ್ತಾನೆ, ಹಚ್ಕೊಡ್ಪ ನೀ ಹಚ್ಚಿದ್ದ. ಅದಕ್ಕೆ ಮಾತಾಡೀನಿ. ಭಾಳತ್ ಮಾತಾಡಲಿಲ್ಲ. ಅವ ಆರಾಮದನೇವ, ಇಲ್ಲೇ ಮಾತಾಡಕ್ಕೆ ಬಿಡೋದಿಲ್ಲ, ಕೆಲಸ ಭಾಳ ಐತಿ. ನಿಂಗೆ ಮತ್ತೆ ಹಚ್ತಾನೆ ತಗೋ ಇವನ ಫೋನಿಗೆ ಅಂತ ಅಂದ. ಒಳ್ಳೆ ಹಚ್ಚನೇ ಇಲ್ಲ ಅಷ್ಟೇ. ಮತ್ತು ನಾನು ಆಕೆಗೆ ಇವನ ಫೋನ್ಲೆ ಹಚ್ಕೊಡ್ಪ ನೀ ಹಚ್ಕೊಟ್ಟಿದ್ದ. ಗಂಗಾಗ ಆಕೆ ಜೊತೆ ಮಾತಾಡೀನಿ. ಈಗೇನೋ 7ರಾಗ ಬಿತ್ತಂತ್ರಿ, 8ರಾಗ ಮುಗ್ಯಾನ ಅಂದ್ರೆ 8 ಮುಗ್ಯಾಕೆ ಬಂದಾವ ಅನ್ನೋಕೆ ಕುಬ್ಸ ಮಾಡ್ತಾರಂತ ನೋಡ್ರಿ. ದೊಡ್ಡ ಕುಬ್ಸ ಮಾಡ್ತಾರಂತ, ದಾಮ್ ದುಂಬ್ಲಿ ಮಾಡ್ತಾರಂತ ಅವ್ರು ಕುಬ್ಸ.
ಅದಕ್ಕೆ 8 ಮುಗ್ಯಾಕೆ ಬಂದ ಅನ್ನೋಕ್ಕೂ ಕುಬ್ಸ ಮಾಡ್ತಾರಂತ ಬರ್ರಿ ನಾಕಿರ ಇನ್ನು ಡೆಲಿವರಿ ಆಗಿ ಅವು ಬರೋವರೆಗೂ ಅಲ್ಲೇ ಇರ್ತಾಂತಕಿ ತವ್ರ ಮನ್ಯಾಗ ಅವು ಬರೋವರೆಗೂ ಇಲ್ಲಿ ಬರೋದೇ ಇಲ್ಲ ಅಂತಕಿ. ಅದಕ್ಕೆ ಮಸುಳ ಇಲ್ಲಿ ಯಾಕೆ ಬರೋದ್ರಿ ಅವರು ಇರೋದಿಲ್ಲ ನನಗೆ ಬರೋಕ್ಕಾಗೋದಿಲ್ಲ ನೀವು ನಿಮ್ಮ ಜೀವ ನೆನೆಸ್ದಾಗ ಬಂದೊಂದು ಬೇಕಾದ್ರೆ 1 ತಿಂಗಳು ಇದ್ದು ಹೋಗ್ರಿ ಅಂತ ಯಾರ. ಅದಕ್ಕೆ ನಾವು ಹೋಗಿ ಬರ್ತೀನಿ ರೀ 1 ತಿಂಗಳು. ಈಗೇನು ಈಕೆ ಮನ್ಯಾಗ ಅದಾಳ ಮಾಡಕ್ಕೆ ಎಲ್ಲ ದನಗಳದು ಮಾಡ್ತಾಳೆ ಎಮ್ಗಳು ಎಲ್ಲ ಹಿಂಡ್ತಾಳೆ ಮಾಡ್ತಾಳೆ. ಹಂಗೆ ಏನಾರ ಇತ್ತಂದ್ರೆ ನಾವು ಒಟ್ಟು ಹಿಂಡ್ತಾನೆ ನೀವು ಒಟ್ಟು ಹಿಂಡ್ರಿ ಮತ್ತು ಮನ್ಯಾಗ ಮಾಡ್ಕೊರಿ. ನಾ ಅಂತೂ ನನ್ನ ಸೊಸಿ ಮನೆಗೆ ಹೋಗ್ತೇನೆ ಇನ್ನಕಿನ ಬಾನೇ ತನ ಮುಗಿಸಿ ಬರ್ತಾನೆ. ಹುಚ್ಚ ಶಾನಳು ಅಲ್ಲ ಈಗ ನಿನ್ನ ತಿನ್ನಕ್ಕೆ ಕೊಡಂತ ಕೇಳ್ದಂಗೆ ಅಕ್ಕಿನ ಕೇಳಕತ್ತಾನ. 2 ಸಲ ತಿಂತಾನ ಮಾಡ್ತಾನ ಅಂತಾನೆ. ನನಗರ ಒಂದು ಹೊಟ್ಟೆ ತುಂಬ ತಿನ್ನುತ್ತಾನ ಸಮಾಧಾನ ಆಗೋಲ್ಲ. ಮತ್ತೆ ಎಲ್ಲಿ ಉಸಾಬ್ರಿಗೆ ಕಣ್ಗಿನ ಬಂದು ಕಿತ್ತಿತ್ತು. ನಂಗೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ. ಯವ್ವ ಏನು ಬಿ ರೊಟ್ಟಿ ತಿನ್ನತ್ತಾರನ? ರೊಟ್ಟಿ ತಿನ್ನಕತ್ತವ. ನಿನಗೂ ಹಚ್ಕೊಡಂದೇನ ಕರಿ ನೀನು ಹೆಂಡ್ತಿನ ಹಚ್ಕೊಡ್ತಾಳೆ. ನಾನು ನಿಮ್ಮ ಅಪ್ಪ ಬಂದಿದ್ದಲ್ಲ ಅದಕ್ಕೆ ರೊಟ್ಟಿ ಹಚ್ಕೊಡಂದಪ್ಪ ಹೊಲದಿಂದ ಬಂದ ಬ್ಯಾಸತ್ತ ಚಾ ಇಡ್ಬೇಕು. ನೀ ಮೊದಲು ರೊಟ್ಟಿ ಹಚ್ಚು ಆಮೇಲೆ ಬೇಕಾ ಚಾ ಕುಡಿಯಕ್ಕೆ ಬರ್ತೈತಂದ. ಅದಕ್ಕೆ ನಾವು ರೊಟ್ಟಿ ತಿಂದ ಚಾ ಆಕೆ ಕಡೆ ಇಡ್ಸಿರಾತಾಕಿ ಚಾ ಚಲೋ ಮಾಡ್ತಾ. ಅದಕ್ಕೆ ಇಡ್ಸಿರಾತಂತೇಳಿ ಬನ್ನಿ ಆಕೆ ಎಲ್ಲಿ ಹೋದ್ಲ? ಅದ ಚಾ ತಪ್ಪಲ ತೊಗೊಂಬರಕ್ಕೆ ಹೋಗ್ಯಾಳ. ನಂಗೆ ತಲೆ ಭಾಳ ನುಸಾಕತ್ತೈತಿ ಒಂದು ಸ್ವಲ್ಪ ಚಾ ಮಾಡಂತಾನೆ. ಚಾ ತಪ್ಪಲ ತೊಗೊಂಬರ್ತಾನೆ ಗಪ್ಪಿರಿ ಇದ್ಲಾಗಿಂದಂತ ಹರ್ಕೊಂಬರಕ್ಕೆ ಹೋದ್ಲ. ಅದಕ್ಕೆ ಆಟೋತನ ಅಂತ ನಿಮ್ಮ ಜೊತೆ ಮಾತಾಡಕ್ಕೆ ಬನ್ನಿ. ನಿಮ್ಮ ಅಂತೇಳಿ ಒಂದು ಸ್ವಲ್ಪ ಮಾತಾಡೋದಿತ್ತು. ಏನು ವಿಷಯ? ಅದು ಯಪ್ಪ ಆಕಿ ಒಂದು ಪೂಜೆ ಮಾಡಕತ್ತಾಳ. ಪೂಜೆ ಮಾಡ್ತಾಳಂತ. ಎಂಥ ಪೂಜೆ? ಎಷ್ಟು ರೊಕ್ಕ ಖರ್ಚಾಕತ್ತಂತೆ? ಅವ್ರ ತವ್ರ ಮನೆಯಿಂದ ತಂದಾಳಂತನ? ಇಲ್ಲಪ್ಪ ರೊಕ್ಕ ಖರ್ಚಾಗೋ ಪೂಜೆ ಅಲ್ಲ. ಆಕೆ ಒಟ್ಟು ಬೆಳಿಗ್ಗೆ ಎದ್ದು ಮಾಡೋ ಪೂಜೆ ಅದಂತ. ಅದೇನೋ ಮಾಡ್ರೆ ಮಕ್ಳಕ್ಕ ಒಂದು ಅಂತಾರವ್ವ. ಅದಕ್ಕೆ ಮಾಡನತ್ತಾಳ ಮಾಡ್ತಾನೆ ಅನ್ನಕತ್ತಾಳ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾನೆ ಗಪ್ಪ ಅಂತ ಅಂದೇನಿ. ಏನು ಮಾಡಿದ್ರಿಪ್ಪ? ರೊಕ್ಕ ಖರ್ಚು ಆಗಲಿಲ್ಲ ಅಂದ್ರೆ ಎಂಥದ್ರ ಮಾಡ್ಕೊಂತ ಹೋಗ್ಬಿಡು. ನಮ್ಗೇನಾಗಬೇಕೈತಿ ಒಟ್ಟು ರೊಕ್ಕ ಒಂದು ಖರ್ಚು ಆಗ್ಬಾರ್ದಂತ. ಏನಾದ್ರು ರೊಕ್ಕ ಖರ್ಚು ಆಗೋದಿತ್ತು ಅಂತ ತವ್ರ ಮನೆಯಿಂದ ತಂದು ಮಾಡೋಣ ಏನು? ಹ್ಞೂ ಬೇ ಅದೇನು ರೊಕ್ಕ ಖರ್ಚಾಗಲ್ಲ ಅಂತ. ಬೆಳಿಗ್ಗೆ ನಸಕ್ಲನ್ನು 4 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಹೊಡೆದು ಅಂಗಳ ಕಸ ಹೊಡೆದು ಮನೆಯೆಲ್ಲ ಒರೆಸ್ಕೊಂಡು ಒಲಿ ಪೂಜೆ ಮಾಡಿಕೊಂಡು ಜಳಕ ಮಾಡಿ ದೇವರ ಪೂಜೆ ಮಾಡಿ ಬಂದು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ಬಂದು ಅಡುಗೆ ಮಾಡಕ್ಕೆ ಕುಂತು ಬಿಡ್ಬೇಕಂತ. ವಾರದಾಗ ಮಂಗಳವಾರ ಶುಕ್ರವಾರ ಉಪವಾಸ ಮಾಡ್ಬೇಕಂತ. ಇದು ಎಷ್ಟು ದಿನ ಮಾಡೋದಂತ? 1 ತಿಂಗಳು ಮಾಡೋದಂತ ಬೇ. ಈಗ ನಾಳಿಂದ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು ಮಾಡೋದಂತ. 1 ತಿಂಗಳು ಮಾಡ್ರೆ ಅಂದ್ರೆ ಹೋಟ್ಲಿನ ನಿಂದಿರ್ತಾ ಅಂತ ಹೇಳಾಕತ್ತಿದ್ಲು. ಆತ ನೀ ಹೇಳಾಕತ್ತಿ ಅಂತ ನಾನು ಹ್ಞೂ ಅನ್ನತಾನು. ಮಾಡೇ ಬಿಡ ನೋಡೋಣ ನಿಂದಿರ್ತತೋ ಇಲ್ಲೋ ನೋಡೋಣ ಗೊತ್ತಾಕತ್ತೆ ಅವಾಗ. ಆತೇವ ನೀವು ಒಪ್ಕೊಂಡ್ರಲ್ಲ ಅಷ್ಟು ಸಾಕು ನಂಗೆ. ನನಗೂ ಯಾಕೋ ಭಾಳ ತಲೆ ನುಸಾಕತ್ತೈತಿ ಬಿ ಸಂಜಿನಾಗಿಂದ. ಏನಂತ ಗೊತ್ತಾಗೋದು ಒಟ್ಟು ತಲೆ ದಿಮಿ 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 ಅನ್ನಕತ್ತೈತಿ. ಅದಕ್ಕೆ ಆಕೆ ಮಾಡ್ತಾನೆ ನಾ ಮಾಡ್ಬಾಡ್ಬಿಡ್ರತ್ತ. ನಾನು ನಿಮಗೆ ಹೇಳಿ ಮೊದಲು ಆಮೇಲೆ ಆಕೆ ಹ್ಞೂ ಅಂದ್ರೆ ಆತನತೀನಿ. ತಲೆ ನುಸೋದಕ್ಕೆ ಚಾ ತಪ್ಪಲ ಮಾಡ್ತಾನಂತ. ನೀವು ಬೇಕಾರೆ ಅಲ್ಲಿ ಹಾಲು ಹಾಕೊಂಡ್ರೆ ಆಕೆ ಬಂದು ಚಾ ಮಾಡ್ತಾಳೆ ಇಲ್ಲಿ. ಆತು ನಮ್ದು ಕೈ ತೊಗೊಂಡು ಎದ್ದ ಬರ್ತಾನ. ನೀ ಹೋಗಿ ಕುಂಡ್ರು. ನೀರು ರೊಟ್ಟಿ ತಿಂತೀರ ಮತ್ತೆ? ಬೇಡ ನಂಗೆ ಹಸು ಇಲ್ಲ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೇನಿ. ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್. ಏನೋ ಒಂದು ಆಸೆ ಇಟ್ಕೊಂಡು ಹುಮ್ಮಸ್ ಇಟ್ಕೊಂಡು ಒಂದೇನೋ ಸಾಧನೆ ಮಾಡಬೇಕು ನಾನು ಅನ್ನೋ ಒಂದು ಚಾಲೆಂಜ್ ತೊಗೊಂಡು ಆ ಚಾಲೆಂಜ್ ಒಳಗೆ ಸಕ್ಸಸ್ ಆಗ್ತೀನಿ ಅನ್ನೋದು. ಮನೇಲಿ ಬೇಡ ಬೇಡ ಏನೋ ಒಂದು ಯೂಟ್ಯೂಬ್ ಮಾಡ್ಕೊಂಡು ಹೊಂಟಿದ್ಯಾ ಮಾಡು ಇದೆಲ್ಲ ಯಾಕೆ ಬೇಕು ಅಂದಾಗ ಇಲ್ಲ ನಾನೇನೋ ಒಂದು ಸಾಧನೆ ಮಾಡಬೇಕು. ಮನೇಲಿ ಹೆಣ್ಮಕ್ಳು ಕುಂತು ತಿಂತಾರಲ್ಲ ಅನ್ನೋದು ಬೇಡ. ಯೂಟ್ಯೂಬ್ ಚಾನಲ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಯಾಕಂದರೆ ಇದರಿಂದ ಕಣ್ಣಿಗೆ ಎಫೆಕ್ಟ್ ಕೊಡ್ತಿರುತ್ತೆ. ಹಾಗಾಗಿ ಕಣ್ಣಿಗೆ ನಾಳೆ ತೊಂದರೆ ಆಗಬಾರ್ದು. ಇದು ವಯಸ್ಸಾದ್ಮೇಲೆ ಮಾಡೋಕ್ಕಾಗಲ್ಲಲ್ವ. ವಯಸ್ಸಿದ್ದಾಗಲೇ ಇದಿಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತ ಹೋಗಿರ್ತೀವಿ. ಅಲ್ಲಿವರೆಗೂ ನಾನು ಯೂಟ್ಯೂಬ್ ಚಾನಲ್ ಅಂತೂ ಬಿಡೋದಿಲ್ಲ. ಹಾಗಂತ ವಯಸ್ಸಾದ್ಮೇಲೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ಸೀರೆ ಬಿಸ್ನೆಸ್ ಆದರೆ ನಮ್ಮಿಂದ ಇದು ಮಕ್ಕಳಿಗೂ ಕೈ ಹಿಡಿಯುತ್ತೆ. ಹಾಗೆ ನಾಳೆ ವಯಸ್ಸಾದ್ಮೇಲೆ ಬಂದು ಅಂಗಡಿಲೂ ಕೂತ್ಕೊಳ್ಳೋಕ್ಕಾಗತ್ತೆ ಅನ್ನೋ ಸಿಚುವೇಶನ್ ಮುಂದಿಂದೆಲ್ಲ ಯೋಚನೆ ಮಾಡಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾಯ್ತು. ನಾಳೆ ಇದು ನನಗೆ ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಇದರಿಂದ ನಾನು ಒಂದು ಉದ್ದೇಶದಿಂದ ಸೀರೆನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ಏನೋ ಗೊತ್ತಿಲ್ಲ ನನ್ನ ಯೂಟ್ಯೂಬಿಂದ ಬಂದು ಪೇಮೆಂಟನ್ನು ತೊಗೊಂಡು ನಾನು ಸೀರೆನ ಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಸೀರೆ ಅಷ್ಟು ನನಗೆ ಇದು ಕೊಡ್ತಾ ಇಲ್ಲ. ಯಾಕಂದರೆ ನನಗೆ ಪರಿಚಯ ಇರೋರು ಇದರಲ್ಲೇ ಬಂದು ಯೂಟ್ಯೂಬಲ್ಲೇ. ಇದು ಬಿಟ್ಟರೆ ನಂಗೆ ಬೇರೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಇಲ್ಲ. ಇನ್ಸ್ಟಾಗ್ರಾಮ್ ಪೇಜ್ನ ನನಗೆ ಫಾಲೋವರ್ಸೇ ಇಲ್ಲ. 100 ಬಿಟ್ಟು 100 ಆಗುತ್ತೆ, 99 ಆಗುತ್ತೆ. ಅಲ್ಲೇ ಸುತ್ತಾಡ್ತಾ ಇದೆ ಹೊರತು ಮುಂದೆ ಎಂದೂ ಹೋಗಿಲ್ಲ. ಹೀಗಾಗಿ ಬೇಜಾರಲ್ಲಿದ್ದೀನಿ. ಏನೋ ಒಂದು ಸಕ್ಸಸ್ ಆಗುತ್ತಲ್ಲ. ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ಬರೋ ಬಂಡವಾಳನ ತೊಗೊಂಡು ಬಂಡವಾಳ ಹಾಕಿ ಸೀರೆ ತರೋದು. ಸೀರೆನೂ ಹೋಗೋದಿಲ್ಲ ಏನೂ ಇಲ್ಲ. ಬೇಜಾರಲ್ಲಿ ಇವತ್ತು ವಿಡಿಯೋ ಮಾಡಿದ್ದೀನಿ.